ಇವತ್ತು ಈ ಕಾರ್ ಮೇಲೆ ಇದ್ದಿದ್ದ ಲೈನ್ಸ್ ನೋಡಿ ನಂಗಂತೂ ಫುಲ್ ಶಾಕ್ ಆಗೋಯ್ತು. ಇವತ್ತು ಸಿಟಿಗೆ ಹೋಗ್ಬೇಕಿತ್ತು, ಅದಕ್ಕೆ ಬೇಗ ಬೇಗ ಪೂಜೆ ಮಾಡ್ಕೊಂಡು ಅಂಗಡಿಗೆ ದೃಷ್ಟಿ ತೆಗೆದು ಟಿಫನ್ ಮಾಡ್ಕೊಂಡು ಅಕ್ಕನ ಅಂಗಡಿಲಿ ಬಿಟ್ಟು ನಮ್ಮ ಹೀರೋನೆ ತಗೊಂಡು ಸಿಟಿ ಕಡೆ ಹೋಗ್ತಾ ಅಂದಿವಿ. ಈ ಕಾರ್ ಮೇಲೆ ನಿಧಾನ ಬಾಗುರು ಇನ್ನು ಮದ್ವೆ ಆಗಿಲ್ಲ ಅಂತ ಹಾಕ್ಸೋನೆ. ಇದು ನೋಡಿ ನಂಗೆ ಫುಲ್ ಶಾಕ್ ಆಗೋಯ್ತು. ಯಾಕಂದ್ರೆ ಆ ಲೈನ್ಸ್ ಹಾಕ್ಸಿ ಡ್ರೈವರ್ಗೆ 2 ಮದ್ವೆ ಆಗ್ಬಿಟ್ಟಿತ್ತು. 2 ಮದ್ವೆ ಅಲ್ಲಾಗರು 2 ಮಕ್ಳಾಗ್ಬಿಟ್ಟಿತ್ತು ಮದ್ವೆ ಆಗಿ. ಗುರು ಅಲ್ಲಿ ಆ ಕಾರಿಂದ ನಿಂತಿದ್ದೊಬ್ರು ಅಂಕಲು ಹಿಂದೆ ಹೆಂಡ್ತಿನ ಕುಂಡ್ರಿಸ್ಕೊಂಡ್ಬಿಟ್ಟು ಇವ್ರ ಹೆಂಗ್ ಹಾಕ್ಸಿದ್ರೆ ನಾವೆಲ್ಗೆ ಹೋಗೋಣಪ್ಪ ಅಂತವ್ರಿ. ಇವ್ರೆಲ್ಲಾರನು ನೋಡಿ ನಂಗೆ ಒಂದ್ ಸಾಂಗ್ ನೆನಪಾಯ್ತು. ಯಾವ್ದು ಗೊತ್ತಾ? ಹೊಸ ಬೆಳಕು ಸರಿ ಅಂತ ಸ್ನ್ಯಾಕ್ಸ್ ತಿನ್ಕೊಂಡು ಸ್ಟಾಕ್ನ ತಗೊಂಡು ಸೀದಾ ಅಂಗಡಿ ಕಡೆ ಬಂದು ಸ್ವಲ್ಪ ಕೆಲಸ ಇತ್ತು ಅಂತ ಸೈಬರ್ಗೆ ಔಟ್ ಬಂದು ತಂದಿದ್ದ ಪಾರ್ಸಲ್ನ ಅನ್ಬಾಕ್ಸ್ ಮಾಡಿದ್ರೆ ಅದ್ರೊಳಗಡೆ ಇನ್ನೊಂದು ಪಾರ್ಸಲ್ ಸಿಕ್ತು. ಅದೇನು ಅಂತ ತೆಗೆದು ನೋಡಿದ್ರೆ ರಸಗುಲ್ಲ. ಅದನ್ನ ಸೈಡ್ಗೆ ತಿಕ್ಕಿ ಹೊಟ್ಟೆ ಸಿಕ್ತಿದಂತ ಊಟ ಮಾಡಿದೆ. ಆಮೇಲೆ ಕಸ್ಟಮರ್ ಬಂದ್ರು, ಕಸ್ಟಮರ್ನ ಅಟೆಂಡ್ ಮಾಡಿ ತಂದಿದ್ದ ಸ್ಟಾಕ್ನೆಲ್ಲ ಅರೇಂಜ್ ಮಾಡ್ಕೊಂಡು ಕೂತಿದ್ದೆ. ಅರೇಂಜ್ಮೆಂಟ್ ಎಲ್ಲ ಆಗಾದ್ಮೇಲೆ ಮನೆಯಿಂದ ಕೊಟ್ಟು ಕಳ್ಸಿದ ಪಾಯಸದ ಜೊತೆ ಬಾಳೆಹಣ್ಣು ತಿಂದೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿ. ಆಮೇಲೆ ಟೈಮ್ ಆಗಿತ್ತು ಅಂತ ಸೇಲ್ಸ್ನೆಲ್ಲ ಎಂಟ್ರಿ ಮಾಡಿ ಲೈಟ್ಸ್ನೆಲ್ಲ ಆಫ್ ಮಾಡಿ ಅಂಗಡಿನ ಕ್ಲೋಸ್ ಮಾಡಿಕೊಂಡು ಮಧ್ಯಾಹ್ನ ಇದ್ದಿದ್ದು ವೇಸ್ಟ್ನೆಲ್ಲ ಬರ್ನ್ ಔಟ್ ಮಾಡಿ ಮನೆಗೆ ಹೋಗ್ತಾ ಪೆಟ್ರೋಲ್ ಹಾಕ್ಸ್ಕೊಂಡು ಇವತ್ತಿನ ಡೇನ ಎಂಡ್ ಮಾಡಿದೆ. ಇವತ್ತಿಗಿಷ್ಟೇ, ಸಿಗುವ ನಾಳೆ. ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳಿ, ಇಷ್ಟ ಆಗಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಬಿಕಾಸ್ ಅಪ್ಕಮಿಂಗ್ ಡೇಸಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ.